ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಚೈಲ್ಡ್ ಡೆವಲಪ್ಮೆಂಟ್ ಮತ್ತೆ ಪೆಡಗಾಜಿ ರಿಲೇಟೆಡ್ ಆಗಿ ಒಂದಿಷ್ಟು ಕ್ವೆಶನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಆಗ ನೀವು ಯಾವ ತರ ಎಷ್ಟು ಮಟ್ಟಿಗೆ ನೀವು ಪ್ರಿಪೇರ್ ಆಗಿದ್ದೀರಾ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡೋಣ, ಜೊತೆಗೆ ಯಾವೆಲ್ಲ ರೀತಿ ಪ್ರಶ್ನೆಗಳು ಬರ್ತವೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆ, ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಜಿ. ನೋಡಿ, ಪಿಯಾಜೆ ಅವರ ಪ್ರಕಾರ ವಿಕಸನವು ಒಂದು ಸಂಕೀರ್ಣ ಪ್ರಕ್ರಿಯೆಯಾಗಿದ್ದು ಈ ಅಂಶಗಳನ್ನ ಒಳಗೊಂಡಿರುತ್ತೆ. ಯಾವ ಅಂಶಗಳು? ಪಿಯಾಜೆ ಅವರ ಪ್ರಕಾರ ವಿಕಸನ ಅಂದ್ರೇನು, ಡೆವಲಪ್ಮೆಂಟ್ ಅಂತ ಏನ್ ಹೇಳ್ತೀವಿ, ಅದು ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್. ಸೊ ಆ ಒಂದು ಡೆವಲಪ್ಮೆಂಟ್ ಏನೇನೆಲ್ಲ ಒಳಗೊಂಡಿರುತ್ತೆ? ಪ್ರಬುದ್ಧತೆ, ಅನುಭವ, ಸಮತೋಲನ ಸ್ಥಿತಿ, ಸಾಮಾಜಿಕ ಪರಿವರ್ತನೆ ಅಂತ ಇದೆ. ಸೊ ಇದನ್ನ ನೋಡಿದಾಗ ಯಾವುದು ಇದ್ರೊಳಗಡೆ ನಿಮ್ಗೆ ಸರಿ ಉತ್ತರ ಅಂತ ಅನ್ಸುತ್ತೆ? ನೋಡಿ, ಇದರಲ್ಲಿ ಪ್ರಬುದ್ಧತೆ ಕೂಡ ಹೌದು, ಅನುಭವ ಕೂಡ ಹೌದು, ಸಮತೋಲನ ಸ್ಥಿತಿ ಮತ್ತೆ ಸಾಮಾಜಿಕ ಪರಿವರ್ತನೆ ಇವೆಲ್ಲವೂ ಕೂಡ ಇದು ಒಳಗೊಂಡಿರುತ್ತೆ. ಸೊ ಹಾಗಾಗಿ ABCD ಇಸ್ ದ ರೈಟ್ ಆನ್ಸರ್. ಕೋಲ್ಬರ್ಗ್ನ ಪ್ರಕಾರ ಒಬ್ಬ ವ್ಯಕ್ತಿಯು ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಕೋಲ್ಬರ್ಗ್ ರವರ ಪ್ರಕಾರ ಒಬ್ಬ ವ್ಯಕ್ತಿ ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಂದ್ರೆ ಮಾರಲ್ ಡೆವಲಪ್ಮೆಂಟ್ ನಡೆಯುವಾಗ ಆ ಒಂದು ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಕಾಗ್ನಿಟಿವ್ ಪ್ರೋಸೆಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಪ್ರಮುಖ ಪಾತ್ರ ವಹಿಸೋದು ಯಾವುದು ಅಂತ ನಾವು ನೋಡಿದಾಗ, ನೋಡಿ, ಮೊದಲನೇದು ಕಲ್ಪನಾ ಶಕ್ತಿ ಮತ್ತು ಆಲೋಚಿಸುವುದು ಮತ್ತು ಕಾರಣೀಕರಿಸುವುದು ಮತ್ತು ನಿರ್ಧಾರ ಕೈಗೊಳ್ಳುವುದು, ಆಲೋಚಿಸುವುದು ಮತ್ತು ತೀರ್ಮಾನ ಕೈಗೊಳ್ಳುವುದು. ನೋಡಿ, ಇಲ್ಲೇನಾಗ್ತಾ ಹೋಗುತ್ತೆ, ಕೋಲ್ಬರ್ಗ್ ರವರ ಪ್ರಕಾರ ಒಬ್ಬ ವ್ಯಕ್ತಿ ನೈತಿಕ ವಿಕಸನದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು ಅಂತ ಬಂದಾಗ ಆಲೋಚಿಸೋದು ಜೊತೆಗೆ ಕಾರಣೀಕರಿಸುವುದು ಏನಿದೆಯಲ್ಲ, ಇದು ಪ್ರಮುಖ ಪಾತ್ರ ವಹಿಸುತ್ತೆ. ಯಾವ್ದ್ರಲ್ಲಿ? ಇದು ಸಂಜ್ಞಾನಾತ್ಮಕಕ್ಕೆ ಪ್ರಕ್ರಿಯೆಗೆ ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಇನ್ನು ಭಾರತೀಯ ಸಂವಿಧಾನವು ಸೃಷ್ಟೀಕರಿಸಿರುವ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತವು ಈ ಹಕ್ಕನ್ನ ಖಾತ್ರಿಗೊಳಿಸುತ್ತೆ. ನೋಡಿ, ಭಾರತೀಯ ಸಂವಿಧಾನ ಸೃಷ್ಟಿಸಿರುವಂತ ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತ ಏನನ್ನ ಖಾತ್ರಿಗೊಳಿಸುತ್ತೆ? ಜೀವನ ಮತ್ತು ಜೀವನದ ಭದ್ರತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು ಅಂತ ಇದೆ. ಸೊ ಇದು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ ಅಂತ ಅನ್ಕೋತೀನಿ. ನೋಡಿ, ಲಿಂಗಾಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತ, ಲಿಂಗ ಆಧಾರಿತ ನಿಷ್ಪಕ್ಷಪಾತ ಸಿದ್ಧಾಂತ ಯಾವುದನ್ನ ಖಾತ್ರಿಗೊಳಿಸುತ್ತೆ, ಯಾವ ಒಂದು ಹಕ್ಕನ್ನ ಇಲ್ಲಿ ಖಾತ್ರಿಗೊಳಿಸುತ್ತೆ ಅಂತ ಕೇಳಿದರೆ, ಸೊ ನೀವು ಇದಕ್ಕೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಮಕ್ಕಳಲ್ಲಿ ಕಂಡುಬರುವಂತ ಓದುವಿಕೆಯ ನ್ಯೂನತೆ ಹೀಗೆಂದು ಕರೆಯುತ್ತಾರೆ. ರೀಡಿಂಗ್ ಅಂತ ಹೇಳಿದ್ರೆ ದಟ್ ಇಸ್ ರಿಲೇಟೆಡ್ ಟು ಡಿಸ್ಲೆಕ್ಸಿಯಾ ಅನ್ನೋದು ನಿಮಗೆ ಅದ್ರ ಜೊತೆಗೆ ಬಂದ್ಬಿಡ್ಬೇಕು. ಓಕೆ, ಇನ್ನು 65ನೇ ಪ್ರಶ್ನೆ, ಒಂದು ಪರಿಕಲ್ಪನೆಯನ್ನ ಬೋಧಿಸುವಾಗ ತರಗತಿಯಲ್ಲಿ ಶಿಕ್ಷಕರು ಮೊದಲು ವ್ಯಾಖ್ಯೆಯನ್ನ ನಿರೂಪಿಸಿ ನಂತರ ಪರಿಶೀಲನೆಗಾಗಿ ಉದಾಹರಣೆಗಳನ್ನ ನೀಡ್ತಾರೆ. ಹಾಗಾದ್ರೆ ಈ ಶಿಕ್ಷಕರು ಅನುಸರಿಸಿದಂತ ವಿಧಾನ ಯಾವುದು? ನೋಡಿ, ಒಂದು ಕಾನ್ಸೆಪ್ಟ್ ಅನ್ನ ಬೋಧಿಸ್ತಾ ಇದ್ದಾರೆ ಶಿಕ್ಷಕರು ತರಗತಿಯಲ್ಲಿ. ಫಸ್ಟ್ ಒಂದು ವಾಕ್ಯವನ್ನ ಅಥವಾ ವ್ಯಾಖ್ಯೆಯನ್ನ ನಿರೂಪಿಸ್ತಾರೆ. ಅಂದ್ರೆ ಫಸ್ಟ್ ಅದು ಏನಿದೆ ಡೆಫಿನಿಷನ್ ಅದನ್ನ ಹೇಳ್ತಾರೆ, ಆಮೇಲೆ ಉದಾಹರಣೆಗಳನ್ನ ಹೇಳ್ತಾರೆ. ಓಕೆ, ಸೊ ಉದಾಹರಣೆಗಳು ನಿಯಮ ಪರಿಪಾಲನಾ ಪದ್ಧತಿ ಅಂತ ಹೇಳ್ತೀವಿ ನಾವು. ನೋಡಿ, ನಿಯಮ ಪರಿಪಾಲನಾ ಪದ್ಧತಿ, ನಿಯಮ ಅಂತ ಹೇಳಿದ್ರೆ ನಿಗಮನ ಪದ್ಧತಿ ಮತ್ತೆ ನಿಯಮ ಪರಿಪಾಲನಾ ಪದ್ಧತಿ ಇವೆರಡನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನಿಗಮನ ಪದ್ಧತಿ ಮತ್ತೆ ನಿಯಮ ಪರಿಪಾಲನಾ ಪದ್ಧತಿ. ಅಂದ್ರೆ ನಿಯಮ ಪರಿಪಾಲನಾ ಪದ್ಧತಿ, ನಿಗಮನ ವಿಧಾನವನ್ನ ನಿಯಮ ಪರಿಪಾಲನಾ ಪದ್ಧತಿ ಅಂತ ಕೂಡ ಕರೀತಾರೆ. ಇದು ನಿಗಮನ ಅಂದ ಕೂಡಲೇ ನಿಯಮ ಪರಿಪಾಲನಾ ಪದ್ಧತಿ ಅನ್ನೋದು ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸೊ ನಿಮ್ಗೆ ಏನಕ್ಕೆ ಈಸಿ ಆಗುತ್ತೆ ಅಂದ್ರೆ, ಇಲ್ಲಿ ಫಸ್ಟ್ ಏನ್ ಹೇಳಿದಾರೆ? ವ್ಯಾಖ್ಯೆ ಹೇಳಿದ್ದಾರೆ. ಅಂದ್ರೇನು?
ಫಸ್ಟ್ ಆ ನಿಯಮ ಏನಿದೆ ಅದನ್ನ ಹೇಳಿದ್ದಾರೆ, ತದನಂತರ ಅವರು ಉದಾಹರಣೆಗಳನ್ನ ನೀಡಿದ್ದಾರೆ. ಸೊ ಹಾಗಾಗಿ ಇದು ಏನಾಗುತ್ತೆ, ನಿಗಮನ ವಿಧಾನ ಆಗುತ್ತೆ. ಇಫ್ ಸಪೋಸ್ ಅವರು ಮೊದಲು ಉದಾಹರಣೆಯನ್ನ ನೀಡಿ ಆಮೇಲೆ ವ್ಯಾಖ್ಯೆಯನ್ನ ನಿರೂಪಿಸಿದ್ರೆ ಅದು ಏನಾಗ್ತಾ ಇತ್ತು, ಅನುಗಮನ ವಿಧಾನ. ಇವೆರಡರಲ್ಲಿ ಒಂದನ್ನ ಪರ್ಫೆಕ್ಟ್ ಆಗಿ ನೀವು ತಿಳ್ಕೊಂಡ್ರೆ ಇನ್ನೊಂದನ್ನ ನೀವು ಈಸಿಯಾಗಿ ಚೂಸ್ ಮಾಡ್ಬೋದು. ಓಕೆ, ಅಂದ್ರೆ ನಿಗಮನ ಪದ್ಧತಿ ಅನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂದ್ರೆ ಇಂಡಕ್ಟಿವ್ ಮೆಥಡ್ ಅಂತ ಕರೀತಾರೆ. ಮೀನ್ಸ್ ಅದನ್ನ ಯಾವ ತರ ನೆನ್ಪಿಟ್ಕೋಬಹುದು ಅಂತ ಹೇಳಿದ್ರೆ ಇಂಡಕ್ಟಿವ್ ಮೆಥಡ್, ಸಾರಿ ನಿಗಮನ ವಿಧಾನವನ್ನ ಡಿಡಕ್ಟಿವ್ ಮೆಥಡ್ ಅಂತ ಹೇಳಿ ಕರೀತಾರೆ. ಇಂಡಕ್ಟಿವ್ ಮೆಥಡ್ ಅಂತ ಹೇಳಿದ್ರೆ ಇಂಟ್ರೊಡ್ಯೂಸಿಂಗ್ ಎಕ್ಸಾಂಪಲ್ಸ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಇಂಟ್ರೊಡ್ಯೂಸಿಂಗ್ ಎಕ್ಸಾಂಪಲ್ಸ್ ಮೀನ್ಸ್ ಅನುಗಮನ ವಿಧಾನ. ಇಂಡಕ್ಟಿವ್ ಮೆಥಡ್ ಅಂತ ಹೇಳಿದ್ರೆ ಅನುಗಮನ ವಿಧಾನ, ನಿಗಮನ ವಿಧಾನ ಅಂತ ಹೇಳಿದ್ರೆ ಡಿಡಕ್ಟಿವ್ ಮೆಥಡ್. ಓಕೆ, ಶಾಲೆ ಮತ್ತು ಸಮಾಜ ಹಾಗೂ ಪ್ರಜಾಪ್ರಭುತ್ವ ಮತ್ತು ಶಿಕ್ಷಣ ಎಂಬ ತಮ್ಮ ಪುಸ್ತಕಗಳಲ್ಲಿ ಜಾನ್ ಡೂಯಿ ಅವರು ಈ ಅಂಶದ ಪ್ರಾಮುಖ್ಯತೆಯ ಬಗ್ಗೆ ಒತ್ತು ನೀಡಿದ್ದಾರೆ. ಅವರು ವ್ಯಕ್ತಿಗಳ ಸಾಮಾಜೀಕರಣದ ಬಗ್ಗೆ ಒತ್ತು ನೀಡಿದ್ದಾರೆ. ಓಕೆ, ಆಲೋಚನಾ ವಿಚಾರಗಳ ಮೂಲ ಅಂಶಗಳು ಯಾವುವು? ಈಗ ನಾವು ಆಲೋಚನಾ ಪ್ರಕ್ರಿಯೆಯಲ್ಲಿ ಯಾವೆಲ್ಲ ಅಂಶಗಳು ಅಲ್ಲಿ ಮೂಲ ಅಂಶಗಳು ಅಂತ ಅನಿಸ್ಕೊಳ್ತವೆ ಅಂತ ಹೇಳಿದ್ರೆ ನೋಡಿ, ಪರಿಕಲ್ಪನೆಗಳು, ಸಾಮಾನ್ಯೀಕರಣಗಳು, ಪ್ರತಿಬಿಂಬಗಳು ಮತ್ತು ಮಾಹಿತಿ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಏನು ನೋಡಿ, ಪರಿಕಲ್ಪನೆಗಳು. ಈಗ ಆಲೋಚನೆ ಸುಮ್ನೆ ಬರಲ್ಲ, ಅದಕ್ಕೊಂದು ಪರಿಕಲ್ಪನೆ ಇದ್ದೇ ಇರುತ್ತೆ, ಹೌದಲ್ವಾ? ಇನ್ನು ಸಾಮಾನ್ಯೀಕರಣ ಕೂಡ ಹೌದು. ಇನ್ನು ಪ್ರತಿಬಿಂಬಗಳು ಅಂತ ಇದೆ, ಇಲ್ಲಿ ಪ್ರತಿಬಿಂಬಗಳು ಅಂತ ಇದೆಯಲ್ವಾ, ಇದು ಕೂಡ ಹೌದು, ಆಲೋಚನಾ ವಿಚಾರಗಳ ಮೂಲ ಅಂಶಗಳು. ಸೊ ಹಾಗಾಗಿ ABC ಇಸ್ ದ ರೈಟ್ ಆನ್ಸರ್. ಇನ್ನು ಈ ಮಾಹಿತಿ ಅನ್ನೋದು ಇದರಲ್ಲಿ ಬರೋದಿಲ್ಲ. ಇನ್ನು ಮಕ್ಕಳಲ್ಲಿ ಕಾಲ್ಪನಿಕ ನಿಗಮನ ಆಲೋಚನೆ ವಿಕಸನಗೊಳ್ಳುವಂತ ಅವಧಿ ಯಾವುದು ಅಂತ ಕೇಳಿದರೆ ಮಕ್ಕಳಲ್ಲಿ ಕಾಲ್ಪನಿಕ, ಓಕೆ, ಏನು ಕಾಲ್ಪನಿಕ ಮತ್ತು ನಿಗಮನ ಆಲೋಚನೆ ಇದು ವಿಕಾಸಗೊಳ್ಳುವಂತ ಅವಧಿ ಯಾವುದು ಅಂತ ಕೇಳಿದರೆ ಅದು ಔಪಚಾರಿಕ ಕ್ರಿಯಾವಧಿ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಿವಿಧ ಸಾಧನಗಳನ್ನ ಬಳಸಿ ಮಾಹಿತಿಯನ್ನ ಸಂಗ್ರಹಿಸಿ ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಅಸೆಸ್ಮೆಂಟ್ ಅಂತ ಕರೀತಾರೆ. ಓಕೆ, ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಮೌಲ್ಯಾಂಕನ ಅಂದ್ರೇನು, ಅಸೆಸ್ಮೆಂಟ್ ಅಂತ ಕರೀತಾರೆ. ಫಲಿತಾಂಶವನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಮೌಲ್ಯಾಂಕನ ಮೀನ್ಸ್ ಅಸೆಸ್ಮೆಂಟ್ ಅಂತ ಕರೀತಾರೆ. ಇನ್ನು ಕಲಿಕಾ ನ್ಯೂನತೆ ಹೊಂದಿರುವಂತಹ ಮಕ್ಕಳು ಭಾಷೆಗೆ ಸಂಬಂಧಿಸಿದಂತೆ ಈ ಅಂಶದ ಬಗ್ಗೆ ಹೆಚ್ಚೇನೂ ಸಮಸ್ಯೆ ಹೊಂದಿರೋದಿಲ್ಲ. ಯಾವುದು? ಪದಗಳ ಅರ್ಥದ ಗ್ರಹಿಕೆ, ವ್ಯಾಕರಣದ ನಿಯಮಗಳನ್ನ ಅರ್ಥ ಮಾಡಿಕೊಳ್ಳುವುದು, ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳು, ವಾಕ್ಯದ ರಚನೆ ಅಂತ ಇದೆ. ನೋಡಿ, ಕಲಿಕಾ ನ್ಯೂನತೆ ಇರುವಂತಹ ಮಕ್ಕಳು ಯಾವಾಗ್ಲೂ ಧ್ವನಿಶಾಸ್ತ್ರಕ್ಕೆ ಸಂಬಂಧಿಸಿದ ಅಥವಾ ಉಚ್ಚಾರಣೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಅವರು ಹೆಚ್ಚಿಗೆ ಏನು ಸಮಸ್ಯೆ ಹೊಂದಿರೋದಿಲ್ಲ. ಓಕೆ, ಇನ್ನು 72ನೇ ಪ್ರಶ್ನೆ, ರಚನಾತ್ಮಕ ತರಗತಿ ಕೋಣೆಗಳಲ್ಲಿ ನೂತನ ಸಂಜ್ಞಾನಾತ್ಮಕ ಸಂರಚನೆಗಳು ಆವಿರ್ಭವಿಸುವುದರ ಮೂಲಕ ಆಗುವಂತಹ ಪರಿವರ್ತನೆಯ ಪರಿಣಾಮ ಅಂತ ಕೇಳಿದ್ದಾರೆ. ಇದು ನೂತನ ಅರ್ಥಗ್ರಹಿಕೆಯ ಸೃಷ್ಟಿ ಇಸ್ ದ ರೈಟ್ ಆನ್ಸರ್. ಇನ್ನು ವೈಗೋಟ್ಸ್ಕಿ ಅವರ ಸಂಜ್ಞಾನಾತ್ಮಕ ತತ್ವದ ಪ್ರಕಾರ ವಿಕಸನವು ಈ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತೆ. ಯಾವ ಅಂಶದ ಪರಿವರ್ತನೆಯ ಮೂಲಕ ಉಂಟಾಗುತ್ತೆ ನೋಡಿ? ಅಂತರ್ ಅನುಕ್ರಿಯಾ ಪ್ರಕ್ರಿಯೆಯಿಂದ ಅಂತ ಅನುಕ್ರಿಯಾ ಪ್ರಕ್ರಿಯೆ. ಓಕೆ, ಕಲಿಕೆ ಎಂದರೆ ಸ್ವಾಧೀನ ಪಡೆದುಕೊಂಡು ಆತಂಕ ಇಳಿಕೆ ಪ್ರಕ್ರಿಯೆ. ಕಲಿಕೆಯ ಈ ವ್ಯಾಖ್ಯೆಯನ್ನ ನೀಡಿದವರು ಯಾರು? ಅಂದ್ರೆ ಲರ್ನಿಂಗ್ ಅನ್ನುವಂಥದ್ದು ಒಂದು ಸ್ವಾಧೀನ ಪಡೆದುಕೊಂಡು ಆತಂಕ ಮತ್ತೆ ಇಳಿಕೆ ಪ್ರಕ್ರಿಯೆ ಅಂತ ಹೇಳಿದಂಥವ್ರು ದಟ್ ಈಸ್ ನನ್ ಅದರ್ ದ್ಯಾನ್ ಗಾರ್ಡ್ನರ್ ಮರ್ಫಿ ಅವರು ಹೇಳಿದ್ದಾರೆ. ಮಕ್ಕಳ ವಿಕಸನದಲ್ಲಿ ಅತ್ಯಂತ ಪ್ರಮುಖವಾದ ಚಿಹ್ನಾಧಾರಿತ ನಡವಳಿಕೆ ಯಾವುದು? ಚಿಹ್ನಾಧಾರಿತ ನಡವಳಿಕೆಯನ್ನ ನಾವು ಆಂಗಿಕ ಸನ್ನೆಗಳು ಅಂತ ಹೇಳ್ತೀವಿ.
ಚಿಹ್ನೆಯನ್ನ ತೋರಿಸುವಂಥದ್ದು. ಈಗ ಚಿಹ್ನೆಯನ್ನ ತೋರಿಸ್ಬೇಕಾದ್ರೆ ಏನ್ ಹೇಳ್ತಾರೆ, ಬಾಡಿ ಮೂಮೆಂಟ್ಸ್ ಅಲ್ಲಿ ಇರುತ್ತೆ. ಸೊ ಆಂಗಿಕ ಸನ್ನೆಗಳು ಅಂತ ಹೇಳ್ತೀವಿ. ಇನ್ನು ಬಹು ಆಯ್ಕೆಯ ಪ್ರಶ್ನೆಗಳನ್ನ ರಚಿಸುವಾಗ ಕೆಳಕಂಡ ಯಾವ ಅಂಶಗಳನ್ನ ಗಮನದಲ್ಲಿ ಇಡಬೇಕು? ಪ್ರಶ್ನೆ ಸಮಂಜಸವಾಗಿರ್ಬೇಕು. ಹೌದು. ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನ ಹೊಂದಿರಬೇಕು. ಪರ್ಯಾಯಗಳು ಏಕರೂಪವಾಗಿರ್ಬೇಕು. ಪರ್ಯಾಯಗಳು ವಿವಿಧ ಸ್ವರೂಪವನ್ನ ಹೊಂದಿರಬೇಕು ಅಂತ ಇದೆ. ಓಕೆ, ಸೊ ಇದನ್ನ ನೋಡಿದಾಗ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಪರ್ಯಾಯಗಳು ಯಾವಾಗ್ಲೂ ಏಕರೂಪವಾಗಿರ್ಬೇಕು. ಹೌದಾ? ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನ ಹೊಂದಿರಬೇಕು. ಪ್ರಶ್ನೆ ಸಮಂಜಸವಾಗಿರ್ಬೇಕು. ಸೊ ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ನೋಡಿ? ಪ್ರಶ್ನೆ ಯಾವಾಗ್ಲೂ ಸಮಂಜಸವಾಗಿರ್ಬೇಕು. ಇದಂತೂ ಹೌದು. ಸೊ ಎ ಇಸ್ ದ ರೈಟ್ ಆನ್ಸರ್. ಆಮೇಲೆ ಪ್ರಶ್ನೆಯು ಹೆಚ್ಚು ಛೇದಗ್ರಹಣ ಶಕ್ತಿಯನ್ನ ಹೊಂದಿರಬೇಕು. ಛೇದಗ್ರಹಣ ಶಕ್ತಿಯನ್ನ ಹೊಂದಿರಬೇಕು ಅಂತ ಹೇಳಿದ್ರೆ ನಾವು ಈಸಿಯಾಗಿ ಏನ್ ಮಾಡ್ಬೇಕು, ತೆಗ್ದಾಕೋ ತರನು ಇರ್ಬೇಕು. ಓಕೆ, ಪರ್ಯಾಯಗಳು ಏಕರೂಪವಾಗಿರ್ಬೇಕು ಅಂದ್ರೆ ಏನ್ ಆಲ್ಟರ್ನೇಟಿವ್ ಕ್ವೆಶನ್ಸ್ ಅಂದ್ರೆ ಆಲ್ಟರ್ನೇಟಿವ್ ಆನ್ಸರ್ಸ್ ಏನ್ ಕೊಟ್ಟಿರ್ತಾರೆ ಅದು ಅಂದ್ರೆ ಏಕರೂಪವಾಗಿರ್ಬೇಕು. ಅಂದ್ರೆ ಒಂದೇ ಅಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಅಂದ್ರೆ ವೆಜಿಟೇಬಲ್ ಗ್ರೂಪೇ ಆಗಿರ್ಬೇಕು, ತಗೊಂಡ್ ಬಂದಲ್ಲ ಅನಿಮಲ್ ಇಡಬಾರ್ದು. ಸೊ ಆತರ. ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳಿದ್ರೆ ಎ ಬಿ ಸಿ. ಓಕೆ, ಸೊ ಪರ್ಯಾಯಗಳು ವಿವಿಧ ಸ್ವರೂಪ ಹೊಂದಿರಬೇಕು ಅಂತ ಇದೆಯಲ್ಲ, ದಿಸ್ ಇಸ್ ದ ರಾಂಗ್ ಆನ್ಸರ್. ಸೊ ಎ ಬಿ ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯು ಏನೆಲ್ಲ ಆಗಬಹುದಾದ ಸಾಮರ್ಥ್ಯ ಹೊಂದಿದ್ದಾರೋ ಅದೆಲ್ಲ ಆಗುವಂತಹ ಅಪೇಕ್ಷೆ ಮತ್ತು ತನ್ನ ಅಂತಃಸತ್ವವನ್ನ ಮನಗಾಣುವಂತಹ ಅವಶ್ಯಕತೆಯನ್ನ ಏನಂತ ಕರೀತಾರೆ? ಸ್ವ ಯಥಾರ್ಥೀಕರಣದ ಅವಶ್ಯಕತೆ ಅಂತ ಕರೀತಾರೆ ಅದನ್ನ. ಓಕೆ, ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತೆ. ಯಾವುದು ನೋಡಿ? ಮಗುವಿನ ನೈತಿಕ ತೀರ್ಪು ಯಾವಾಗ್ಲೂ ಇತರರ ಇಚ್ಛೆಗಳು ಮತ್ತು ಅವರ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಯಾವ ಹಂತದಲ್ಲಿ ಅಂತ ಹೇಳಿದ್ರೆ ಸಂಪ್ರದಾಯಬದ್ಧ ನೈತಿಕ ಹಂತ. ಅಂದ್ರೆ ಮಗು ಏನು ಸಮಾಜ ಏನಿರುತ್ತೆ ಆ ಸಮಾಜದ ಇತರರ ಇಚ್ಛೆಗಳು ಮತ್ತೆ ಆ ಇಚ್ಛೆಗಳಿಂದನೇ ನಿಯಂತ್ರಿಸಲ್ಪಡುತ್ತೆ. ಸೊ ಅದನ್ನ ನಾವು ಸಾಂಪ್ರದಾಯಿಕ ಅಥವಾ ಸಂಪ್ರದಾಯಬದ್ಧ ನೈತಿಕ ಹಂತದಲ್ಲಿ ನಾವು ಕಾಣ್ಬೋದು. ಇನ್ನು ವಿದ್ಯಾರ್ಥಿಗಳ ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನ ಈ ಪರೀಕ್ಷೆಯ ಮೂಲಕ ಉತ್ತಮವಾಗಿ ಪತ್ತೆ ಹಚ್ಚಬಹುದು. ನೋಡಿ, ಬಲಗಳು ಮತ್ತು ದೌರ್ಬಲ್ಯಗಳು, ಕಲಿಕೆಯ ಬಲಗಳು ಮತ್ತು ದೌರ್ಬಲ್ಯಗಳನ್ನ ನೈದಾನಿಕ ಪರೀಕ್ಷೆಗಳ ಮೂಲಕ ನಾವು ಉತ್ತಮವಾಗಿ ಪತ್ತೆ ಹಚ್ಚಬಹುದು. ಕೆಳಗಿನ ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಾನಗಳಾಗಿವೆ ಅಥವಾ ವಿಧಗಳಾಗಿವೆ? ಬಹುವಿಧ ಅಂದ್ರೇನು? ಮಲ್ಟಿಪಲ್ ಇಂಟೆಲಿಜೆನ್ಸ್. ಸೊ ಭಾಷಾಶಾಸ್ತ್ರ, ಸಂಗೀತ, ವಿಶ್ಲೇಷಣಾತ್ಮಕ. ಆಮೇಲೆ ಸಂಗೀತ, ಸ್ನಾಯು ಸಂವೇದಿ, ಸೌಂದರ್ಯ ಪ್ರಜ್ಞೆ. ಅವಕಾಶ, ಸಂಗೀತ, ಆಮೇಲೆ ಸ್ನಾಯು ಸಂವೇದಿ ಅಂತ ಇದೆ. ಸೊ ಇಲ್ಲಿ ಭಾಷಾಶಾಸ್ತ್ರ ಇದೆ, ಇದು ಅಲ್ಲ. ಇಲ್ಲಿ ಅವಕಾಶ ಅಂತ ಇದೆ, ಇದು ಇಲ್ಲಿ ಸ್ನಾಯು ಸಂವೇದಿ ಅಂತ ಇದೆ. ಸೊ ಸಾರಿ, ಭಾಷಾಶಾಸ್ತ್ರ ಹೌದು. ಲಿಂಗ್ವಿಸ್ಟಿಕ್ ಅಂತ ನಾವು ಅದನ್ನ ಕರಿತೀವಿ, ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಬುದ್ಧಿಶಕ್ತಿಯ ವಿಧದಲ್ಲಿ ಸಂಗೀತ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಸರಿಯಾದಂತ ಉತ್ತರ ತಾರ್ಕಿಕತೆ, ಗಣಿತೀಯ ಮತ್ತು ಭಾಷಾಶಾಸ್ತ್ರ ಇಸ್ ದ ರೈಟ್ ಆನ್ಸರ್. ವೇಟ್ ನೋಡಿ, ಇಲ್ಲಿ ತಾರ್ಕಿಕ, ಗಣಿತೀಯ, ಎಸ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಕೂಡ ಹೌದು. ಸೊ ಹಾಗಾಗಿ ಸಂಗೀತ ಕೂಡ ಹೌದು. ನೋಡಿ, ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಅವಕಾಶ, ಸಂಗೀತ ಮತ್ತು ಸ್ನಾಯು ಸಂವೇದಿ, ತಾರ್ಕಿಕ, ಗಣಿತೀಯ, ಭಾಷಾಶಾಸ್ತ್ರ ಅಂತ ಇದೆ. ನೋಡಿ, ಯಾವ ಗುಂಪು ಬಹುವಿಧ ಬುದ್ಧಿಶಕ್ತಿಯ ವಿಧಗಳಾಗಿವೆ ಅಂತ ಇದೆಯಲ್ಲ, ನೀವು ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಆಟಗಳ ನಿಯಮಗಳು ಹಾಗೂ ನಡವಳಿಕೆಗಳನ್ನ ಮಕ್ಕಳು ಪರಿಣಾಮಕಾರಿಯಾಗಿ ಇವರಿಂದ ಕಲಿತಾರೆ. ನೋಡಿ, ಆಟಗಳ ನಿಯಮಗಳು ಮತ್ತು ನಡವಳಿಕೆಗಳನ್ನ ಪರಿಣಾಮಕಾರಿಯಾಗಿ ಯಾವರಿಂದ ಕಲಿತಾರೆ ಮಕ್ಕಳು ಅಂತ ಹೇಳಿದ್ರೆ ಏನನ್ಸುತ್ತೆ? ಪೋಷಕರಿಂದ, ಒಡ ಹುಟ್ಟಿದವರು, ಸಮವಯಸ್ಕರು ಮತ್ತು ಶಿಕ್ಷಕರು ಅಂತ ಇದೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಶಿಕ್ಷಕರಿಂದ ಕಲಿತಾರಾ?
ಶಿಕ್ಷಕರಿಂದ ಕಲಿತಾರೆ ನಿಜ, ಮತ್ತೆ ಪೋಷಕರಿಂದನೂ ಕಲಿತಾರೆ. ಆದ್ರೆ ಪರಿಣಾಮಕಾರಿ ಆಗೋದು ಯಾವಾಗ ಅಂದ್ರೆ ಸಮವಯಸ್ಕರ ಜೊತೆಗೆ ಬೆರೆತಾಗ. ಮಗುವಿನ ವಿಕಸನದ ಮೇಲೆ ಪರಿಣಾಮ ಬೀರುವಂತಹ ನಿರ್ದಿಷ್ಟ ವಿಕಸನಾತ್ಮಕ ಅಸ್ವಸ್ಥತೆ ಅದನ್ನ ಏನಂತ ಕರೀತಾರೆ? ಅವಧಾನ ಕೊರತೆ, ಅತಿಶಯ ಕ್ರಿಯಾಶೀಲತೆ, ಅಸ್ವಸ್ಥತೆ ಅಂತ ಹೇಳ್ತೀವಿ. ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಸಿಂಡ್ರೋಮ್ ಅಂತ. ಓಕೆ, ಶಾಲಾವಧಿ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ 2 ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಒಂದಕ್ಕೊಂದು ಸಂಯೋಜನೆಗೊಂಡಿದ್ದರೆ ಒಂದು ಅಂಶದ ಸ್ಮರಿಸಿಕೊಳ್ಳುವಿಕೆ ಇನ್ನೊಂದು ಅಂಶವನ್ನು ಸ್ಮರಿಸಿಕೊಳ್ಳಲು ಅನುಕೂಲಿಸುತ್ತದೆ. ಹಾಗಾದ್ರೆ ಅದನ್ನ ಏನಂತ ಕರೀತಾರೆ ನೋಡಿ. ಒಂದನ್ನ ನಾವೇನು ನೆನಪು ಮಾಡ್ಕೊಂತೀವಲ್ಲ ಅದು ಇನ್ನೊಂದು ಅಂಶವನ್ನ ಸ್ಮರಿಸಿಕೊಳ್ಳೋದಕ್ಕೆ ಅದು ಅನುಕೂಲ ಮಾಡ್ಕೊಡುತ್ತೆ. ಅದನ್ನ ಏನಂತ ಕರಿತೀವಿ ಅಂದ್ರೆ ಸಮೀಪಾವಸ್ಥೆಯ ನಿಯಮ ಅಂತ ಹೇಳಿ ಕರಿತೀವಿ. ಇನ್ನು ಈ ಕೆಳಗಿನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕನುಗುಣವಾಗಿ ಅವನ ಬುದ್ಧಿ ಶಕ್ತಿ ಇರುತ್ತೆ. ನೋಡಿ, ಈ ಕೆಳಗಿನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಅಂದ್ರೆ ಪಾರ್ಶ್ವ ಆಲೋಚನೆ, ಮೂರ್ತ ಕಾರಣೀಕರಿಸುವಿಕೆ, ಮೂರ್ತ ಆಲೋಚನೆ, ಅಮೂರ್ತ ಆಲೋಚನೆ ಅಂತ ಇದೆ. ಸೊ ಕೆಳಗಡೆ ಕೊಟ್ಟಿರುವಂತಹ ಒಂದು ಕಾರ್ಯ ಅದನ್ನ ನಿರ್ವಹಿಸೋದಕ್ಕೆ ಒಬ್ಬ ವ್ಯಕ್ತಿಯು ಹೊಂದಿರುವ ಸಾಮರ್ಥ್ಯಕ್ಕೆ ಅನುಪಾತಕ್ಕೆ ಅನುಗುಣವಾಗಿ ಅವನ ಬುದ್ಧಿಶಕ್ತಿ ಇರುತ್ತೆ. ಯಾವುದು? ದಟ್ ಈಸ್ ಅಂದ್ರೆ ಇಲ್ಲಿ ಮೂರ್ತ ಆಲೋಚನೆ. ಓಕೆ, ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆಯನ್ನ ಈ ತರ ಕರೀತಾರೆ. ಏನಂತ ಕರೀತಾರೆ? ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆ. ಓಕೆ, ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆ ಏನಂತ ಕರೀತಾರೆ? ವರ್ತನೆಯಲ್ಲಿ ಆಗುವ ಮಾರ್ಪಾಟಿನ ಪ್ರಕ್ರಿಯೆ. ಇಲ್ಲಿ ವೆರಿ ಇಂಪಾರ್ಟೆಂಟ್, ಇತರರೊಂದಿಗೆ ಸಂಪರ್ಕಕ್ಕೆ ಬರುವ ಇಲ್ಲಿ ಸಂಪರ್ಕ ಇದೆ ಅಂದ್ರೇನು? ಸಮಾಜದ ಸಂಪರ್ಕವನ್ನ ಹೊಂದಿ ವರ್ತನೆಯಲ್ಲಿ ಆಗುವಂತ ಮಾರ್ಪಾಟಿನ ಪ್ರಕ್ರಿಯೆಯನ್ನ ಸಾಮಾಜೀಕರಣ ಅಂತ ಕರಿತೀವಿ. ಓಕೆ, ಇನ್ನು 86ನೇ ಪ್ರಶ್ನೆ. IOWA ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಶನಲ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನು ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳು ಯಾವುವು? ನೋಡಿ, ಇದು ವೆರಿ ಆಫನ್ ರಿಪೀಟೆಡ್ ಕ್ವೆಶನ್ ಅಂತ ಹೇಳ್ಬೋದು. ಓಕೆ, ಕೆಲವೊಂದ್ಸತಿ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಅನುವಂಶೀಯತೆ ಮತ್ತು ಪರಿಸರ ಇದಂತೂ ಫಿಕ್ಸ್ ಅಂತ ಹೇಳಿ ಎರಡನ್ನೂ ಕೂಡ ಏನ್ ಮಾಡ್ತೀವಿ, ಕೆಲವೊಮ್ಮೆ ಟಿಕ್ ಮಾಡ್ಬಿಡ್ತೀವಿ. ಓಕೆ, ಬಟ್ ದಿಸ್ ಇಸ್ ರಾಂಗ್. ಯಾಕೆ ಅಂತ ಹೇಳಿದ್ರೆ, ನೀವು ವಾಮದೇವಪ್ಪ ಸರ್ ಅವರ ಬುಕ್ ಅನ್ನ ಒಂದ್ಸತಿ ತೆಗೆದು ನೋಡಿ, ಅದ್ರೊಳಗಡೆ ಇದೆ ಇದು ಡೈರೆಕ್ಟ್ ಆ ಸಾಲನ್ನ ಅದ್ರಲ್ಲಿ ಮೆನ್ಷನ್ ಮಾಡಿದರೆ. IOWA ಸ್ಕೂಲ್ ಆಫ್ ಅಮೆರಿಕನ್ ಎಜುಕೇಶನಲ್ ಸೈಕಾಲಜಿಸ್ಟ್ ಸಂಸ್ಥೆಯು ನಡೆಸಿದ ಅಧ್ಯಯನದ ಪ್ರಕಾರ ಒಬ್ಬರ ಜೀವನದ ವಿನ್ಯಾಸಗಳನ್ನ ರೂಪಿಸುವಲ್ಲಿ ನಿರ್ಧಾರಿತ ಪಾತ್ರವನ್ನು ವಹಿಸುವ ಅಂಶಗಳು ಅಂತ ಹೇಳಿದ್ರೆ ಅದು ಪರಿಸರ ಮಾತ್ರನೇ ಆಗಿರುತ್ತೆ. ಓಕೆ, ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಅಂಶಗಳು. ಸೊ ಎರಡಂತೂ ಬರುತ್ತೆ, ದಟ್ ಇಸ್ ಅನುವಂಶೀಯತೆ ಮತ್ತು ಪರಿಸರ ಅಂತ ಅನ್ಕೋತೀವಿ. ಇದು ರಿಪೀಟೆಡ್ ಕ್ವೆಶನ್, ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಅದುಮಿಟ್ಟ ಭಾವನೆಗಳನ್ನ ಹೊರಹಾಕೋದು ಅವಶ್ಯಕವಾಗಿರುವುದು ಜೀವಿಯ ಸ್ವಾಸ್ಥ್ಯಕ್ಕಾಗಿ ಅವಧಾನವನ್ನ ಸೆಳೆಯಲು, ಸಂಜ್ಞಾನಾತ್ಮಕ ಬೆಳವಣಿಗೆ, ಆಸಕ್ತಿಯನ್ನ ಕೆರಳಿಸಲು ಅಂತ ಇದೆ. ಆಸಕ್ತಿಯನ್ನ ಕೆರಳಿಸಲು ಅಂತೂ ಅಲ್ಲ, ಅವಧಾನ ಸೆಳೆಯಲು ಅಲ್ಲ. ಯಾವ್ದನ್ಸುತ್ತೆ? ಸಂಜ್ಞಾನಾತ್ಮಕ ಬೆಳವಣಿಗೆ ಅನ್ಸುತ್ತಾ ಅಥವಾ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಇಲ್ಲಿ ಭಾವನೆಗಳಿಗೆ ರಿಲೇಟೆಡ್ ಆಗಿದೆ, ಹೌದಾ? ಸೊ ಹಾಗಾಗಿ ಇಲ್ಲಿ ಜೀವಿಯ ಸ್ವಾಸ್ಥ್ಯಕ್ಕಾಗಿ ಹೊರಹಾಕೋದು ತುಂಬಾನೇ ಅವಶ್ಯಕ. ಇನ್ನು ಮಾದರಿಯನ್ನ ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರರಾಗ್ತಾ ಹೋದಂತೆ ಕ್ರಮೇಣ ಹಿಂಪಡೆದುಕೊಳ್ಳುವ ತಾತ್ಕಾಲಿಕ ಮಾರ್ಗದರ್ಶನದ ರೂಪವನ್ನ ಹೀಗಂತ ಕರೀತಾರೆ. ನೋಡಿ, ಮಾದರಿಯನ್ನ ಪ್ರಸ್ತುತಪಡಿಸಿದ ನಂತರ ವಿದ್ಯಾರ್ಥಿಗಳು ತಮ್ಮ ಕ್ರಿಯೆಯಲ್ಲಿ ಹೆಚ್ಚು ಸ್ವತಂತ್ರರಾಗ್ತಾ ಹೋದಂತೆ, ಅಂದ್ರೆ ಅವರು ಒಬ್ರೇ ಎಲ್ಲದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಶುರು ಆದಂತೆ ಕ್ರಮೇಣವಾಗಿ ಆ ಒಂದು ಸಪೋರ್ಟ್ ಅನ್ನ ಹಿಂತೆಗೆದುಕೊಳ್ಳುವಂತಹ ತಾತ್ಕಾಲಿಕ ಮಾರ್ಗದರ್ಶನವನ್ನ ಏನಂತ ಕರೀತಾರೆ? ದಟ್ ಈಸ್ ನನ್ ಅದರ್ ದ್ಯಾನ್ ಏನಂತ ಕರೀತಾರೆ? ಸ್ಕಫೋಲ್ಡಿಂಗ್ ಅಂತ ಕರೀತಾರೆ. ಟಾರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಯನ್ನ ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು. ಟಾರೆನ್ಸ್ ರವರ ಪ್ರಕಾರ ಸೃಜನಶೀಲ ಆಲೋಚನೆಗಳನ್ನ ಉದ್ದೀಪನಗೊಳಿಸುವ ತತ್ವಗಳಲ್ಲಿ ಒಂದು ಅಂತ ಹೇಳಿದ್ರೆ
ದಟ್ ಈಸ್ ಊಹಾತ್ಮಕ ಅಸಾಧಾರಣ ಆಲೋಚನೆಗಳನ್ನ ಗೌರವಿಸುವುದು. ಓಕೆ, ಇನ್ನು ಜೆರೋಮ್ ಬ್ರೂನರ್ ಅವರ ಪ್ರಕಾರ ಮಕ್ಕಳಲ್ಲಿನ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ ಈ 3 ಹಂತಗಳನ್ನ ಅನುಸರಿಸುತ್ತೆ. ನೋಡಿ, ಜೆರೋಮ್ ಬ್ರೂನರ್ ಅವರ ಪ್ರಕಾರ ಕಲಿಕಾ ಪ್ರಕ್ರಿಯೆಯು ಕ್ರಮಾನುಗತವಾಗಿ, ಅಂದ್ರೆ ಅವ್ರೇನ್ ಜೆರೋಮ್ ಬ್ರೂನರ್ ಅವರು ಹೇಳಿದರೆ ಅವರು 3 ಹಂತಗಳನ್ನ ಹೇಳಿದ್ದಾರೆ. ಅದನ್ನ ನಾವೇನ್ ಮಾಡ್ಬೇಕು, ಅವರು 1 by 1 ಏನ್ ಹೇಳಿದಾರೋ ಅದೇ ಪ್ರಕಾರವಾಗಿ ಹೇಳ್ಬೇಕು. ಸೊ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಚಟುವಟಿಕೆ ಆಧಾರಿತ, ಬಿಂಬ ಮತ್ತು ಸಾಂಕೇತಿಕ. ಓಕೆ, ಎನಾಕ್ಟ್, ಸಿಂಬಾಲಿಕ್, ಚಟುವಟಿಕೆ ಆಧಾರಿತ ಅಂದ್ರೇನು ಎನಾಕ್ಟ್, ಬಿಂಬ ಅಂದ್ರೇನು ಐಕಾನಿಕ್, ಮತ್ತೆ ಸಾಂಕೇತಿಕ ಸಿಂಬಾಲಿಕ್. ಇದೇನಿದೆಯಲ್ಲ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ರಿಪೀಟೆಡ್ ಕ್ವೆಶನ್. ಆಮೇಲೆ ಪರಿಸರದ ಬಗ್ಗೆ ಏನಿತ್ತು ಹಿಂದೆ ಪ್ರಶ್ನೆ ಬಂತಲ್ವಾ, ಅದು ಕೂಡ ರಿಪೀಟೆಡ್ ಕ್ವೆಶನ್. ಓಕೆ, ಇದನ್ನ ಯಾವ ತರ ನೆನ್ಪಿಟ್ಕೋಬಹುದು ಅಂದ್ರೆ ಐಸ್ ಅಂತ ಹೇಳಿ, ಜೆರೋಮ್ ಬ್ರೂನರ್ ಅವ್ರದ್ದು ಐಸ್ ಅಂತ ಹೇಳಿ ನೆನ್ಪಿಟ್ಕೋಬಹುದು. ಎನಾಕ್ಟ್, ಐಕಾನಿಕ್, ಸಿಂಬಾಲಿಕ್. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ತರಗತಿಯಾಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಯಾವ ವಿಷಯದ ಬಗ್ಗೆ ಮಾಡ್ತಾ ಹೋಗೋಣ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.